ಧಾರವಾಡದಲ್ಲಿ ಪತ್ನಿಯಿಂದಲೇ ಖ್ಯಾತ ವೈದ್ಯ ಕಿರಣ್ ಹತ್ಯೆಯ ಪ್ರಕರಣ. ಕಿಮ್ಸ್ ವೈದ್ಯ ಈಶ್ವರ್ ಹಸಬಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಪ್ರಿಯಾಂಕಾ ಇನ್ಸುಲಿನ್ ಅನ್ನು ತೆಗೆದುಕೊಂಡಿದ್ದಾರೆ, ಹಾಗಾಗಿ ಅವರ ಶುಗರ್ ಲೆವೆಲ್ ಏನಿದೆ ಅದು ಡೌನ್ ಆಗಿದೆ. ಆಕೆಯ ದೇಹದ ಮೇಲೆ ಇನ್ಸುಲಿನ್ ಪಡೆದಂತಹ ಗುರುತುಗಳಿದ್ದಾವೆ. ತಡರಾತ್ರಿ 12:30ಕ್ಕೆ ಕಿಮ್ಸ್ಗೆ ಪ್ರಿಯಾಂಕಾ ಅವರನ್ನು ದಾಖಲಿಸೋ ಕೆಲಸ ಆಗಿದೆ. ಪ್ರಜ್ಞೆ ಇರಲಿಲ್ಲ, ಆ ಸಂದರ್ಭದಲ್ಲಿ ಶುಗರ್ ಲೆವೆಲ್ ಲೋ ಆಗಿತ್ತು ಅಂಥೇಳಿ ಕಿಮ್ಸ್ನ ವೈದ್ಯರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಈ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಹೊರಬರಬೇಕಿದೆ. ಪ್ರಿಯಾಂಕಾ ಅವರು ನಿನ್ನೆ ಸುಮಾರು 12:30 ಸುಮಾರು ಆಸ್ಪತ್ರೆಗೆ ಬಂದಿದ್ದಾರೆ, ನಮ್ಮ KMCR ಆಸ್ಪತ್ರೆಗೆ. ಅವರು ಬಂದಾಗ ಸ್ವಲ್ಪ ಶುಗರ್ ಲೆವೆಲ್ ಕಡಿಮೆ ಇತ್ತು, ಪ್ರಜ್ಞೆ ಕಡಿಮೆ ಇತ್ತು, ಆಲ್ಟರ್ಡ್ ಸೆನ್ಸೋರಿಯಮಲ್ಲಿದ್ದರು. ಅವ್ರನ್ನ ಬಂದ ತಕ್ಷಣ ಶುಗರ್ ನೋಡಿ 40 ಆಗಿತ್ತು. 40 ಅಂದರೆ ಅದು ದೇಹಕ್ಕೆ ಬೇಕಾದ ಪ್ರಮಾಣಕ್ಕಿಂತ ಕಡಿಮೆ. ನಾರ್ಮಲಿ 70ರಿಂದ 100ವರೆಗೂ ಇದ್ದರೆ ಪ್ರಜ್ಞೆ ಆಗಲಿ ಬೇರೆ ಅವಯವ ಶಕ್ತಿ ಆಗಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವ್ರದ್ದು ಇಮಿಡಿಯೇಟ್ಲಿ ಇವ್ರನ್ನ ತಕ್ಷಣ ICUಗೆ ಅಡ್ಮಿಟ್ ಮಾಡಿ ಅಲ್ಲೇ ಮಾನಿಟರ್ ಮಾಡ್ತಾಯಿದ್ದೀವಿ. ಶುಗರ್ ಕಡಿಮೆ ಆದಾಗ ಡೆಸ್ಟ್ರೋಸ್ ಇಂಜೆಕ್ಷನ್ ಕೊಡ್ತೀವಿ. ಅದರಿಂದ ಅವ್ರ ಬಾಡಿ ದೇಹದ ಶುಗರ್ ಲೆವೆಲೆಲ್ಲ ಮೇಂಟೈನ್ ಆಗುತ್ತೆ. ಅದು ಸ್ವಲ್ಪ 12ರಿಂದ 24 ತಾಸವರೆಗೂ ಇವ್ರನ್ನ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಯಾವುದೇ ಹಿಸ್ಟ್ರಿಯು ನಮಗೆ ಸದ್ಯಕ್ಕೆ ಲಭ್ಯವಿಲ್ಲ. ಡಾಕ್ಟರ್ ಕಿರಣ್ ಹತ್ಯೆಯ ಸುತ್ತ ಹಲವು ಅನುಮಾನಗಳ ಹುತ್ತ ಈಗ ನಿರ್ಮಾಣವಾಗಿದೆ. ನಿಜಕ್ಕೂ ಕೂಡ ಹತ್ಯೆಗೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ.